ಇಲ್ಲಿ ಮುಕ್ಕಾಲು ಕಪ್ ಎಳ್ಳು ತೊಗೊಂಡಿದ್ದೀನಿ. ಇದನ್ನು ಲೈಟಾಗಿ ಹುರ್ಕೊಳ್ತೀನಿ. ಮೊದಲಿಗೆ ಇಷ್ಟು ಸೀಸಬಾರ್ದು, ಸಣ್ಣೂರಿಲಿ ಘಮ ಬರೋ ತನಕ ಚಟಪಟ ಅಂತ ಸಿಡಿಯುತ್ತೆ, ಅಲ್ಲಿ ತನಕ ಘಮ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ ಘಮ ಬರೋದು. ಅಲ್ಲಿ ತನಕ ಹುರ್ಕೊಂಡಿದ್ದೀನಿ. ಇದು ಸ್ವಲ್ಪ ತಣ್ಣಗಾಗಲಿ, ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಆಮೇಲೆ ಪುಡಿ ಮಾಡ್ಕೊಳ್ತೀನಿ. ಸ್ವಲ್ಪ ತಣ್ಣಗಾಗಲಿ. ಹುರಿದಿರೋದು ಎಳ್ಳು ತಣ್ಣಗಾಗಿದೆ. ಇದನ್ನು ಪುಡಿ ಮಾಡ್ಕೊಳ್ತೀನಿ. ಇವಾಗ ಮಿಕ್ಸಿ ಜಾರ್ ಒಳಗೆ ಹಾಕಿ ಪುಡಿ ಮಾಡಿ ಒಂದು ಪ್ಲೇಟ್ಗೆ ಬಗ್ಗಿಸ್ಕೊಂಡಿದ್ದೀನಿ. ಇವಾಗ ಹುರ್ಗಡ್ಲೆ ಪುಡಿ ಮಾಡ್ಕೊತೀನಿ. ಎರಡನ್ನೂ ಸಪ್ರೇಟ್ ಪುಡಿ ಮಾಡ್ಕೋಬೇಕು. ಇವಾಗ ಒಂದು ಕಣ್ಣಳ್ತೆಗೆ ತೊಗೊಂಡಿದ್ದೀನಿ, ಎರಡನ್ನೂ ಎಳ್ಳು ಮತ್ತು ಇದು ಎರಡನ್ನೂ. ಇವಾಗ ಹುರ್ಗಡ್ಲೆ ಪುಡಿ ಮಾಡ್ಕೊಳ್ತೀನಿ. ಇವಾಗ ಸ್ವಲ್ಪ ಬೆಲ್ಲನ ಪುಡಿ ಮಾಡಿದ್ದೀನಿ. ಇದನ್ನು ಹಾಕ್ಕೋತೀನಿ. ಬೆಲ್ಲ ನಮಗೆ ಎಷ್ಟು ಬೇಕು ಸಿಹಿಗೆ ತಕ್ಕಂತೆ ಹಾಕ್ಕೊಳ್ಳೋದು ಇದರೊಳಗಡೆ. ಇವಾಗ ಈ ಹುರ್ಗಡ್ಲೆಗೂ ಅಷ್ಟೇ ಪುಡಿ ಮಾಡಿದ್ದೀವಲ್ಲ, ಅದಕ್ಕೆ ಬೆಲ್ಲ ಹಾಕ್ಕೊಳ್ತೀನಿ. ಇದು ಉಂಡೆ ಬೆಲ್ಲ, ಕಲ್ಲೇನಿರಲ್ಲ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ಡಬ್ಬಿಲಿ ಎರಡನ್ನೂ ಸಪ್ರೇಟು ಎತ್ತಿಕ್ಕೋತೀನಿ. ಮಿಕ್ಸ್ ಮಾಡಿಬಿಟ್ಟು ಒಂದು ಡಬ್ಬಿಲಿ ಎತ್ತಿಕ್ಕೋತೀನಿ ಎರಡನ್ನೂ. ನನಗೆ ಪಾಯಸಕ್ಕೆ ಎಷ್ಟು ಬೇಕೋ ಅಷ್ಟು ಬೆಲ್ಲ ಹಾಕ್ಕೊಂಡು ಕರಗಿಸ್ಕೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿ ಹಾಕೋಣ. ಸ್ವಲ್ಪ ತೆಂಗಿನಕಾಯಿ ತೊಗೊಂಡಿದ್ದೀನಿ, 2 ಕಪ್ಪು. ಸ್ವಲ್ಪ ಗಸಗಸೆ ತೊಗೊಂಡಿದ್ದೀನಿ, ಸ್ವಲ್ಪ ಅಕ್ಕಿ ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ನೀರು ಹಾಕ್ತೀನಿ. ಒಂದು 5 ನಿಮಿಷ ನೆನೆಸ್ಕೋತೀನಿ ಇದನ್ನು. ಈ ತೆಂಗಿನಕಾಯಿ ಮತ್ತು ಇದು ಗಸಗಸೆ, ಅಕ್ಕಿ ಇದನ್ನು ನುಣ್ಣಗೆ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೀರು ಹಾಕ್ಕೊಂಡು ಪೇಸ್ಟ್ ಮಾಡ್ಕೊಳ್ತೀನಿ. ನೋಡಿ, ಈ ರೀತಿ ರುಬ್ಕೊಂಡಿದ್ದೀನಿ. ಇದನ್ನು ಬೆಲ್ಲದ ಪಾಕಕ್ಕೆ ಹಾಕ್ತೀನಿ, ರುಬ್ಕೊಂಡಿರೋದನ್ನ. ಇವಾಗ ಸ್ಟವ್ ಆನ್ ಮಾಡಿ ರುಬ್ಬಾಕಿರೋದು ಹಾಕಿ ಬೆಲ್ಲದ ಪಾಕಕ್ಕೆ ಕುದಿಯೋಕ್ಕಿಟ್ಟಿದ್ದೀನಿ. ಇದು ಚಳಿ ಅಲ್ವಾ, ಕಾಯಿ ತುಂಬ ಜಿಡ್ಡು, ಇದೆಲ್ಲ ಕರಗೋಗುತ್ತೆ. ಚೆನ್ನಾಗಿ ಕುದಿಸೋಣ. ಈಗ ಪಾಯಸನ, ಗಸಗಸೆ ಪಾಯಸನ ಚೆನ್ನಾಗಿ ಕುದಿಸೋಣ. ನೋಡಿ, ಈ ರೀತಿ ಚೆನ್ನಾಗಿ ಕುದಿಸ್ಕೋಬೇಕು. ಈಗ ಪಾಯಸ ರೆಡಿ ಆಯಿತು. ಶಾವಿಗೆಗೆ ಅಕ್ಕಿ ಮುದ್ದೆ ಮಾಡ್ಕೊಳ್ಳೋಣ. ಗಸಗಸೆ ಪಾಯಸ ರೆಡಿಯಾಗಿದೆ. ಈಗ ಸ್ಟವ್ ಆಫ್ ಮಾಡಿಬಿಡೋಣ. ಇಷ್ಟು ಕುದ್ರೆ ಸಾಕು. ಒಂದು ಕಪ್ಪಲ್ಲಿ 3 ಕಪ್ಪು ನೀರು ತೊಗೊಂಡಿದ್ದೀನಿ. ನೀವು ಯಾವ್ದಾದ್ರು ಸರಿ, ಕಪ್ಪಿಲ್ಲ ಅಂದರೆ ಲೋಟ ಯಾವ್ದಾದ್ರು ಅಳತೆ ತೊಗೊಳ್ಳಿ. ನಾನು ಮೆಜರಿಂಗ್ ಕಪ್ಪಲ್ಲಿ, ದೊಡ್ಡ ಕಪ್ಪಲ್ಲಿ 3 ಕಪ್ ನೀರು ತೊಗೊಂಡಿದ್ದೀನಿ. ಇದಕ್ಕೆ ಸ್ವಲ್ಪ ಉಪ್ಪು ಹಾಕೋಣ. ಸ್ವಲ್ಪ ತುಪ್ಪ ಹಾಕ್ತೀನಿ. ಇದೇ ಕಪ್ಪಲ್ಲಿ ಯಾವುದ್ರಲ್ಲಿ ನೀರು ತೊಗೊಂಡೋ ಅದೇ ಕಪ್ಪಲ್ಲಿ 2 ಕಪ್ ಅಕ್ಕಿ ಹಿಟ್ಟು ತೊಗೊಂಡಿದ್ದೀನಿ. ಸ್ಟವ್ ಆನ್ ಮಾಡಿ ನೀರಿಟ್ಟಿದ್ದೀನಿ. ಇದು ನೀರು ಚೆನ್ನಾಗಿ ಕಾಯಬೇಕು. ಅಷ್ಟರೊಳಗೆ 1 ಸ್ಪೂನ್ ಹಸಿಟ್ಟು ತಗೊಂಡು ಈ ಥರ ಕಲಸ್ಬಿಟ್ಟು ಬಿಡೋಣ. ಈ ರೀತಿ ಕಲಸೋಣ. ಒಂದೇ 1 ಸ್ಪೂನ್ ತೊಗೊಂಡಿದ್ದೀನಿ ಹಸಿಟ್ಟು. ಇದು ಚೆನ್ನಾಗಿ ಕುದಿ ಬರಬೇಕು ನೀರು. ಎಲ್ಲ ಗಂಟಿಲ್ದ ರೀತಿ ಈ ರೀತಿ ತಿರುಗಿದ್ದೀನಿ. ಇವಾಗ ಚೆನ್ನಾಗಿ ಕುದಿ ಬರಲಿ ನೀರು. ನೋಡಿ, ಈ ರೀತಿ ಕುದಿ ಬರಬೇಕು ನೀರು. ಆವಾಗ ಹಿಟ್ಟು 2 ಕಪ್ಪು ಹಿಟ್ಟು ಅಕ್ಕಿ ಹಿಟ್ಟನ್ನ ಇದರೊಳಗಡೆ ಹಾಕಿ ಮಧ್ಯಕ್ಕೆ ಬಿಡ್ತೀನಿ. ನೋಡಿ, ಈ ರೀತಿ ಹಾಕಿ ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಸ್ವಲ್ಪ ಹೊತ್ತಾದಮೇಲೆ ಮಧ್ಯಕ್ಕೆ ಒಂದು ಸ್ಪ್ಯಾಚುಲ, ಒಂದು ಏನೋ ಮುದ್ದೆ ಕೋಲು ಯಾವುದಿದೆ ಮನೇಲಿ ಅದು ಹಾಕ್ಬಿಟ್ಟು ಹೀಗೆ ರೌಂಡ್ಗೆ ತಿರುಗಿಸ್ತಾ ಬರಬೇಕು. ಪರ್ಫೆಕ್ಟ್ ಆಗುತ್ತೆ. 3 ಕಪ್ ನೀರಿಗೆ 2 ಲೋಟ ಹಿಟ್ಟು ಸರಿಯಾಗುತ್ತೆ. ಹೀಗೆ ತಿರುಗಿಸ್ತಾ ಬರೋದು. ನೋಡಿದ್ರಾ ಹೇಗೆ ಗಟ್ಟಿ ಆಯ್ತಾ ಬಂತು.
ಎಲ್ಲೂ ಗಂಟು ಬರಲ್ಲ. ಇಷ್ಟಾದ ಮೇಲೆ ಒಂದು ಪ್ಲೇಟ್ ಮುಚ್ಚಿಬಿಡೋಣ. ಸ್ವಲ್ಪ ಹೊತ್ತು ಬಿಡೋಣ, 1-2 ನಿಮಿಷ ಬೇಯೋಕ್ಕೆ. ಇವಾಗ ಈ ಹಿಟ್ಟು ಸ್ವಲ್ಪ ತಣ್ಣಗಾಗಲಿ, ಆರಕ್ಕೆ ಬಿಡ್ತೀನಿ. ಮುಚ್ಚಳ ತೆಗೆದ್ಬಿಟ್ಟು ಸ್ಟವ್ ಆಫ್ ಮಾಡಿಬಿಟ್ಟಿದ್ದೀನಿ. ಇಡ್ಲಿ ಪ್ಲೇಟ್ಗೆಲ್ಲ ಎಣ್ಣೆ ಹಚ್ಚಿದ್ದೀನಿ. ಇದು ಶಾವಿಗೆದಕ್ಕೂ ಎಣ್ಣೆ ಹಾಕಿದ್ದೀನಿ. 2 ಕೊಟ್ಟಿದ್ದಾರೆ, ಸಣ್ಣದೊಂದು ದಪ್ಪದೊಂದು. ನೋಡೋಣ, ಸಣ್ಣದು ಹಾಕ್ತೀನಿ ಮೊದಲು. ಇದು ಸರಿ ಬರಲಿಲ್ಲ ನನಗೆ ಅಂದರೆ ದಪ್ಪದು ಹಾಕ್ತೀನಿ. ಇವಾಗ ಇದರೊಳಗಡೆ ತುಂಬ್ಕೊಳ್ತೀನಿ ಹಿಟ್ಟನ್ನ. ನೋಡಿ, ಈ ರೀತಿ ತುಂಬ್ಕೊಂಡಿದ್ದೀನಿ. ಇದ್ರದ್ದು ಮುಚ್ಚಳ ಹಾಕ್ಬಿಟ್ಟು ಒತ್ತಿದ್ರೆ, ಇಡ್ಲಿ ಪ್ಲೇಟ್ಗೆ ಒತ್ತಿದ್ರೆ ಶಾವಿಗೆ ಬೀಳುತ್ತೆ. ಈಗ ಮುಚ್ಚಳ ಹಾಕ್ಬಿಟ್ಟು ಒಂದು ಒತ್ತಿ ತೋರಿಸ್ತೀನಿ. ನೋಡಿ, ಈ ರೀತಿ ಸಣ್ಣದಾಗಿ ಒತ್ಕೊಂಡಿದ್ದೀನಿ. ಇದಕ್ಕೆಲ್ಲ ಅದೇ ಥರ ತುಂಬ್ಕೊಳ್ತೀನಿ. ದೊಡ್ಡದನ್ನೂ ಒಂದು ತೋರಿಸ್ತೀನಿ ಮಾಡಿ ಲಾಸ್ಟಲ್ಲಿ. ಇವಾಗ ಬೇರೆ ತುಂಬ್ಕೊಂಡು ಮತ್ತೆ ಒತ್ತುತ್ತೀನಿ. ನೋಡಿ, ಈ ರೀತಿ ಒತ್ತಿದ್ದೀನಿ. ಇದನ್ನು 10 ನಿಮಿಷ ಹೈ ಫ್ಲೇಮಲ್ಲಿ, 5 ನಿಮಿಷ ಲೋ ಫ್ಲೇಮಲ್ಲಿ ಬೇಯಿಸ್ಕೊತೀನಿ. ನೋಡಿ, ಶಾವಿಗೆನ 3 ತೊಗೊಂಡಿದ್ದೀನಿ. ಬೆಂದಾದಮೇಲೆ ಸ್ವಲ್ಪ ಕಡಲೆ ಪುಡಿ ಹಾಕೋತೀನಿ. ಇದಕ್ಕೆ ಕಡಲೆ ಹಿಟ್ಟು ಮಾಡ್ಕೊಂಡಿದ್ವಲ್ಲ ಅದು, ಇದು ಸ್ವಲ್ಪ ಎಳ್ಳು ಪುಡಿ, ಮಾಡಿರೋ ಪಾಯಸ ಹಾಕ್ಕೊಳ್ಳೋದು ಇವಾಗ ಮೇಲೆ. ನೋಡಿ, ಈ ರೀತಿ ಹಾಕ್ಕೊಂಡು ಸರ್ವ್ ಮಾಡಿಕೊಡೋದು.